ಹಾಯ್ ಫ್ರೆಂಡ್ಸ್, ಡೇ 12 ವರ್ಕೌಟ್ಗೆ ಹೋಗಬೇಕು. ನಿಜವಾಗ್ಲೂ ಲಿಟ್ರಲಿ ಡೇ 11th ಲೆಗ್ ವರ್ಕೌಟ್ ಮಾಡಿ ಸುಸ್ತಾಗೋಗಿದ್ದೀನಿ. ಸೀರಿಯಸ್ ಆಗಿ ಹೋಗ್ಲೋ ಬೇಡವೋ. ಈವನ್ ನಮ್ಮ ಮನೆ ಇರೋದು ಫಸ್ಟ್ ಫ್ಲೋರು, ನಾನು ಕೆಳಗಿಳಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಆ ಮಟ್ಟಕ್ಕೆ ಕಾಲು ನೋವಿದೆ. ಆದರೂ ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಪ್ರಾಬ್ಲಮ್ಸ್ ಅಂದರೆ ಆ ಥರ ಏನಿಲ್ಲ, ಬಟ್ ಹೋಗಿ ವರ್ಕೌಟ್ ಮಾಡಿದ್ರೇ ಪೇನ್ ಕಮ್ಮಿ ಆಗೋದು ಅಂತ ಹೇಳ್ತಿದ್ರು ನಮ್ಮ ಕೋಚು. ಆದ್ದರಿಂದ ವರ್ಕೌಟ್ ಹೊರಡೋಣ. ಇವತ್ತೇನು ಮಾಡಿಸ್ತಾರೆ ಗೊತ್ತಿಲ್ಲ, ಇವತ್ತೇನು ಜಾಸ್ತಿ ಇರೋಲ್ಲ, ಬರೀ ಕಾರ್ಡಿಯೋ ಮಾಡೋಣ ಅಂತ ಹೇಳ್ತಿದ್ರು. ಫೋನ್ ಮಾಡಿದ್ದೆ ನಮ್ಮ ಕೋಚ್ಗೆ. ನೋಡೋಣ, ಇವತ್ತು ಹೋಗಿ ಏನಿದೆ ಏನು ಎತ್ತ ನೋಡಿಕೊಂಡು ಮಾಡಿಕೊಂಡು ಬರುವಂಥದ್ದಾಗುತ್ತೆ. ಬನ್ನಿ ಫ್ರೆಂಡ್ಸ್, ಜಿಮ್ಗೆ ಹೋಗೋಣ. ಏನು 3, 2, 1 ಗೋ ಅಂದರೆ ಏನರ್ಥ ಅದು? ಇವತ್ತು ಡೇ 12 ವರ್ಕೌಟು. ಲಿಟ್ರಲಿ ನಿನ್ನೆ ಮಾತ್ರ ಡೇ 11 ಅಪ್ಪ ಹಾರಿಬಲ್ ಅನ್ಸುತ್ತೆ. ಅದಕ್ಕೆ ಇವತ್ತು ಮನೋಜ್ ಸರ್ ಅವರೇನೂ ಹೇಳಿಲ್ಲ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ದಯವಿಟ್ಟು ಇವತ್ತು ಮಾತ್ರ ಆಗಲ್ಲ ನನ್ನ ಕೈಲಿ ಅಂದಿದ್ದಕ್ಕೆ, ಇಲ್ಲ ಬರಲೇಬೇಕು ಜಿಮ್ಗೆ ಅಂದ್ಬಿಟ್ಟು ಕರೆಸ್ಕೊಂಡಿದ್ದಾರೆ. 5 minutes ಆ್ಯಸ್ ಯೂಶುವಲ್ ಇದು ಮುಗಿಸಿ ಸ್ಟ್ರೆಚಿಂಗ್ ಮಾಡಿ ಕಾರ್ಡಿಯೋ ಮಾಡ್ಕೊಂಡು ಹೋಗಿ ಸಾಕು ಇವತ್ತು ಅಂದ್ಬಿಟ್ಟು ಇವತ್ತು ಮನೋಜ್ ಸರ್ ಹೊರಟ್ರು. ಎಲ್ಲ 10 ನಿಮಿಷ ಅಷ್ಟೇ. ಸೈಕ್ಲಿಂಗ್ 10 ನಿಮಿಷ, ಕ್ರಿಸ್ ಕ್ರಾಸ್ ಏನಂತಾರದಕ್ಕೆ ಎಷ್ಟೋ ಮಾಡ್ತಾಯಿತ್ತು, ಕ್ರಾಸ್ ಫಿಟ್ ಅದು 10 ನಿಮಿಷ, ಥ್ರೆಡ್ಮಿಲ್ 10 ನಿಮಿಷ, ಥ್ರೆಡ್ಮಿಲ್ 20 ನಿಮಿಷ. ಒಟ್ಟು ಇವತ್ತು 40 minutes ಅಷ್ಟೇ ವರ್ಕೌಟ. ಅದಾದಮೇಲೆ ಹೊಸ ಟ್ರೈನರ್ಗೇನೋ ಅದೇನು ಮಸಾಜ್ ಮಾಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸ್ಟೀಮ್ ತೊಗೊಂಡು ಮನೆಗೆ ಹೋಗೋದು. ಇವತ್ತು ಬೇರೆ ಏನೂ ಇರೋಲ್ಲ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ಗ್ಯಾಪ್ ಕೊಡಬಾರ್ದು ಅನ್ನೋ ರೀಸನ್ಗೆ. ಇದಕ್ಕೇನು ಹೆಸರು? EFX ಕ್ರಾಸ್ ಟ್ರೈನರ್ ಅಂತನಾ? EFX ಹೆಸರುಗಳೇ ಗೊತ್ತಿಲ್ಲ, ಹೆಸರುಗಳು ಕಲ್ತ್ಕೋಬೇಕು ಫಸ್ಟು. ನೆನ್ನೆ ವಿಡಿಯೋದಲ್ಲಿ ಅವ್ರದ್ದು ಹಾಕಿದ್ಯಾ ತಾನೆ? ಫುಲ್ ವರ್ಲ್ಡ್ ಫೇಮಸ್ ಮಾಡ್ತೀವಿ ನಮ್ಮ. ಏನು ಮಾತಾಡಲಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. 10 ನಿಮಿಷ EFX. ಈಗ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ EFX ಅಂತ. ಇದ್ರದ್ದು ಹೆಸರು ಕನ್ಫ್ಯೂಷನ್ಲಿದ್ದೆ. ಇದನ್ನು 10 ನಿಮಿಷ ಮಾಡಿ ಆಮೇಲೆ ಥ್ರೆಡ್ಮಿಲ್ 20 ನಿಮಿಷ ಹೇಳಿದ್ದಾರೆ ಸರ್. ಅದಾದಮೇಲೆ ಏನು ಹೇಳಿದ್ರಲ್ಲ? ಅದಾದಮೇಲೆ ಸ್ಟ್ರೆಚಿಂಗ್ ಮಾಡಿಸ್ತಾರಂತೆ. ನಮ್ಮ ಹೊಸ ಗುರುಗಳನ್ನ ತೋರಿಸ್ತೀನಿ ಇವತ್ತು ವಿಡಿಯೋದಲ್ಲಿ. ಸಾಕು ಬಿಡು, ಆಫ್ ಮಾಡ, ಯಾಕೆ ಹೊಟ್ಟೆ ಒರೆಸ್ತೀಯಾ? ಡೇ 12 ವರ್ಕೌಟ್ ಮುಗ್ದಿದೆ. ನೆನ್ನೆ ಲೆಗ್ಸ್ ಮಾಡಿರೋ ರೀಸನ್ನು ಹೆವಿ ಕಾಲು ನೋವು. ಈವನ್ ಜಿಮ್ ಮೆಟ್ಲು ಹತ್ತಕ್ಕಾಗ್ತಾಯಿರಲ್ಲ, ಆ ಮಟ್ಟಕ್ಕೆ ಕಾಲು ನೋವಿತ್ತು. ಅದರಿಂದ ಮನೋಜ್ ಸರ್ ಇವತ್ತು ಜಸ್ಟ್ ವಾರ್ಮ್ ಅಪ್ ಮಾಡಿ ಸ್ಟ್ರೆಚಿಂಗ್ ಮಾಡಿಸಿ 10 minutes ಸೈಕಲ್ಲು, 10 minutes ಕ್ರಾಸ್ ಫಿಟ್, ಆಮೇಲೆ 20 minutes ಥ್ರೆಡ್ಮಿಲ್ ಹೇಳಿದ್ದಾರೆ. ಈಗ ಅವೆಲ್ಲ ಮುಗ್ದಿದೆ. ಲಾಸ್ಟ್ 20 minutes ಥ್ರೆಡ್ಮಿಲ್ ಮಾಡ್ತಾ ಇದ್ದೀನಿ. ಸಖತ್ ಪೈನ್ ಇದೆ, ಬಟ್ ಇದಾದಮೇಲೆ ಸ್ಟ್ರೆಚಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮನೋಜ್ ಸರ್ ಇಲ್ಲ, ಇನ್ನೊಬ್ಬರು ಟ್ರೈನರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರದ್ದು ವೀಡಿಯೋ ಮಾಡಲ್ಲ, ಬಿಕಾಸ್ ಅವರು ವೀಡಿಯೋ ಬೇಡ ಅಂದರು. ಆದ್ದರಿಂದ ಥ್ರೆಡ್ಮಿಲ್ ಮುಗಿದ್ಮೇಲೆ ವಿ ಗೋ ಫಾರ್ ಸ್ಟ್ರೆಚಿಂಗ್. ಅದಾದಮೇಲೆ ಸ್ಟೀಮ್ ತೊಗೋತೀನಿ 10 to 15 minutes. ಯಾಕೆಂದರೆ ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ ಸ್ಟೀಮ್ ತೊಗೊಂಡ್ರೆ, ಮತ್ತು ರಿಲ್ಯಾಕ್ಸ್ ಸಿಗುತ್ತೆ ಸ್ವಲ್ಪ. ಅದರಿಂದ ಒಂದು 10 to 15 minutes ಸ್ಟೀಮ್ ತೊಗೊಂಡು ಡೇ 12 ವರ್ಕೌಟ್ ಮುಗಿಸ್ತಾ ಇದ್ದೀನಿ. ಡೇ 13 ನಾಳೆ ಸಿಗೋಣ.
ಇವಾಗ ತುಂಬ ಸುಸ್ತಾಗಿದ್ದೀನಿ, ಅದರಿಂದ ಜಾಸ್ತಿ ವೀಡಿಯೋ ಮಾಡಿಲ್ಲ. ವೀಡಿಯೋ ಅಂದರೆ ಏನು ತೋರಿಸಿದ್ರೆ ಏನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಡೇ 12 ಮುಗ್ದಿದೆ. ಡೇ 13 ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಎಲ್ಲ ಫಿಟ್ಟಾಗಿರಿ, ಯಾರು ಜಂಕ್ ತಿನ್ನಬೇಡಿ, ಎಲ್ಲ ಹೆಲ್ತ್ನ ನೀಟಾಗಿ ಮೇಂಟೈನ್ ಮಾಡಿ. ಬಾಯ್.